ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ PC ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 2, ಸಂಬಂಧದಲ್ಲಿ ಸಮಾನತೆ. ನಿನ್ನೆ ನಾವು ಅವಲೋಕಿಸಿದಂತೆ ಆದರ್ಶ ಕುಟುಂಬವು ತ್ರೈಕ ದೇವರ ಕುಟುಂಬವಾಗಿದೆ. ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು ಮತ್ತು ಪವಿತ್ರಾತ್ಮ ದೇವರು ಸ್ಥಿತಿ, ಘನತೆ ಮತ್ತು ಗೌರವದಲ್ಲಿ ಸಮಾನರಾಗಿದ್ದಾರೆ. ಅವರ ಕಾರ್ಯದ ಕ್ರಮಾನುಗತೆ ಅವರಲ್ಲಿರುವ ಸಮಾನತೆಯ ಸಂಬಂಧವನ್ನು ಕಡಿಮೆಗೊಳಿಸುವುದಿಲ್ಲ. ದೇವರು ನಮ್ಮನ್ನು ಸೃಷ್ಟಿಸಿದಾಗ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದು ಮಾತ್ರವಲ್ಲ, ವಿಭಿನ್ನ ಲಿಂಗಗಳಲ್ಲಿ ಉಂಟು ಮಾಡಿದ್ದಾನೆ. ಪುರುಷ ಮತ್ತು ಸ್ತ್ರೀಗೆ ವಿಭಿನ್ನ ಕ್ರಿಯಾತ್ಮಕ ಪಾತ್ರಗಳನ್ನು ನೇಮಿಸಿದ್ದಾನೆ. ಪುರುಷನು ಮನೆಯ ಯಜಮಾನನಾಗಿದ್ದು ಅದರ ಮೇಲ್ವಿಚಾರಣೆ ಮತ್ತು ಅದರ ಕಾಳಜಿ ಮಾಡಲು ದೇವರು ನೇಮಿಸಿದ್ದು ಮಾತ್ರವಲ್ಲ, ತೋಟದ ಮಧ್ಯದಲ್ಲಿನ ಮರದ ಹಣ್ಣನ್ನು ತಿನ್ನಬಾರದು ಎಂದು ಆಜ್ಞಾಪಿಸಿದನು. ಇದನ್ನು ಆದಿಕಾಂಡ 2ನೇ ಅಧ್ಯಾಯ 15-16 ವಚನಗಳಲ್ಲಿ ನೋಡುತ್ತೇವೆ. ಹಾಗೆಯೇ ಪುರುಷನಿಗೆ ನೇಮಿಸಿದ ಕಾರ್ಯಗಳಲ್ಲಿ ಅವನಿಗೆ ಸರಿಬೀಳುವ ಸಹಕಾರಿಣಿಯಾಗಿ ಇರಲು ದೇವರು ಸ್ತ್ರೀಯನ್ನು ಅವನ ಬಳಿ ಕರೆತಂದನು. ಸ್ತ್ರೀಯು ಸಹಕಾರಿಯಾಗಿ ಮತ್ತು ಪುರುಷನು ಯಜಮಾನನಾಗಿ ಅಥವಾ ತಲೆಯಾಗಿ ನೇಮಕಗೊಂಡಿರುವುದು ಯಾವ ಕಾಲಕ್ಕೂ ಅವರನ್ನು ಒಬ್ಬರಿಗಿಂತ ಇನ್ನೊಬ್ಬರು ಉನ್ನತವಾಗಿ ಮಾಡುವುದಿಲ್ಲ. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವುದು ಪುರುಷ ಮತ್ತು ಸ್ತ್ರೀ ಇಬ್ಬರಿಗೂ ಕೊಡಲ್ಪಟ್ಟಿರುವ ಸಮಾನ ಸ್ಥಿತಿಯಾಗಿದೆ. ಆದಾಗ್ಯೂ ಸಮಾನತೆಯು ಸಮಾನತೆಯನ್ನು ಸೂಚಿಸುವುದಿಲ್ಲ. ನಾವು ಸಮಾನರಾಗಿ ನಿರ್ಮಿಸಲ್ಪಟ್ಟಿದ್ದರೂ ನಮ್ಮಲ್ಲಿರುವ ಎಲ್ಲವೂ ಸಮಾನ ಪ್ರಮಾಣದಲ್ಲಿ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಮನುಷ್ಯ ಗಳಿಸುವ ಅಥವಾ ಆಸ್ತಿಯಾಗಿ ಹೊಂದಿರುವ ವಸ್ತುಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತವೆ. ಈ ವೈವಿಧ್ಯಮಯವಾದ ಪ್ರಮಾಣಗಳು ಒಬ್ಬರನ್ನು ಇನ್ನೊಬ್ಬರಿಗಿಂತ ಮೇಲು ಅಥವಾ ಕೀಳಾಗಿ ಮಾಡುವುದಿಲ್ಲ. ಆದಾಗ್ಯೂ ಗಂಡನು ತನ್ನ ಹೆಂಡತಿಯನ್ನು ತನಗಿಂತ ಕಡಿಮೆಯಾಗಿ ಭಾವಿಸುವುದನ್ನು ನಾವು ನೋಡಿಲ್ಲವೇ? ಹೆಂಡತಿಯರಿಗೂ ಅದು ಅನ್ವಯಿಸುತ್ತದೆ. ಉದಾಹರಣೆಗೆ, ಕೆಲವೊಮ್ಮೆ ಹೆಂಡತಿ ಹೆಚ್ಚು ಹಣ ಗಳಿಸುವಾಗ ಗಂಡನನ್ನು ಕೀಳಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ನಾವು ನಮ್ಮ ದಾಂಪತ್ಯ ಜೀವಿತದಲ್ಲಿ ಯೇಸುವಿನ ಹಾಗೆ ಇದ್ದೇವೆಯೋ? ನಮಗಿಂತ ಕನಿಷ್ಠ ಸ್ಥಿತಿಯಲ್ಲಿರುವ ಮತ್ತು ದಿನ ನಿತ್ಯದಲ್ಲಿ ನಾವು ಸಂಧಿಸುವ ಇತರ ಜನರ ವಿಷಯದಲ್ಲಿ ನಾವು ಹೇಗೆ ವರ್ತಿಸುತ್ತೇವೆ? ನಮ್ಮ ಮನೆಯ ಕೆಲಸ ಮಾಡುವವರು, ಮನೆ ಕಾಯುವವರು ಇತ್ಯಾದಿ. ಅವರು ಏನನ್ನು ಹೊಂದಿದ್ದಾರೋ ಅಥವಾ ಹೊಂದಿಲ್ಲವೋ ಎಂದು ಲೆಕ್ಕಿಸದೆ ದೇವರ ಸ್ವರೂಪದಲ್ಲಿ ನಿರ್ಮಿಸಲ್ಪಟ್ಟಿರುವ ಎಲ್ಲರನ್ನೂ ಘನತೆ ಮತ್ತು ಗೌರವಯುತವಾಗಿ ಕಾಣುತ್ತೇವೆಯೋ? ಪ್ರಾರ್ಥನೆ ಮಾಡೋಣ. ಇತರರ ಜೊತೆ ಅವರ ಲಿಂಗ, ಅಂತಸ್ತು, ಐಶ್ವರ್ಯ ಮತ್ತು ಅವರ ಸಾಧನೆಯ ಆಧಾರದ ಮೇಲೆ ವಿಭಿನ್ನವಾಗಿ ವ್ಯವಹರಿಸಿದ್ದಕ್ಕಾಗಿ ನಮ್ಮನ್ನು ಕ್ಷಮಿಸು ದೇವರೇ. ನನ್ನ ಜೀವನ ಸಂಗಾತಿಯನ್ನು ಸಮಾನವಾಗಿ ಕಾಣದಿರುವುದಕ್ಕಾಗಿ ನನ್ನನ್ನು ಕ್ಷಮಿಸು. ನಿನ್ನ ಹಾಗೆ ಇತರರನ್ನು ಘನತೆ ಮತ್ತು ಗೌರವಯುತವಾಗಿ ಕಾಣುವಂತೆ ನನಗೆ ಕೃಪೆಯನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.